ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಆಗ್ತಿಲ್ಲ ಅಂತ ಅನಿಸ್ತಿದೆಯಾ? ಎಲ್ಲರೂ ನಿನ್ನನ್ನು ಬಿಟ್ಟು ಮುಂದೆ ಹೋಗ್ತಿದ್ದಾರೆ ಅಂತ ಭಯ ಆಗ್ತಿದೆಯಾ? ಪರಿಪೂರ್ಣನಾಗಬೇಕು ಅನ್ನೋ ಒತ್ತಡದಲ್ಲಿ ನೀನೇ ಕಳೆದು ಹೋಗಿದ್ದೀಯಾ? ನಿಲ್ಲು, ಈ ವಿಡಿಯೋ ನಿನಗಾಗಿಯೇ. ಇಂದು ನಾನು ಮಾತನಾಡೋದು ಒಬ್ಬ ಸಾಮಾನ್ಯ ಇಂಜಿನಿಯರ್ ಬಗ್ಗೆ ಅಲ್ಲ. ಪುಣೆಯ ಪ್ರತಿಷ್ಠಿತ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಓದಿ ಜಗತ್ತಿನ ದೊಡ್ಡ ಕಂಪನಿ ಹ್ಯಾವ್ಲೆಟ್ ಪ್ಯಾಕರ್ಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಯುವಕ 1996ರಲ್ಲಿ ತನ್ನ ಲಕ್ಷಾಂತರ ಸಂಬಳದ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇಂದು ಇಸ್ಕಾನ್ ಸನ್ಯಾಸಿಯಾದ ಅವರೇ ನಮ್ಮೆಲ್ಲರ ನೆಚ್ಚಿನ ಗೌರ್ ಗೋಪಾಲ್ ದಾಸ್. ಅವರ ಮಾತು ಕೇಳಿದರೆ ನಗು ಬರುತ್ತೆ, ಅಳು ಬರುತ್ತೆ, ಆದರೆ ಕೊನೆಗೆ ಜೀವನದ ದಾರಿ ಸಿಕ್ಕೇ ಸಿಗುತ್ತೆ. ಇಂದು ಅವರ ಜೀವನದ 7 ಅತ್ಯಂತ ಶಕ್ತಿಶಾಲಿ ಸೂತ್ರಗಳನ್ನು ನಾನು ನಿಮಗೆ ಹೇಳ್ತೀನಿ. ಈ 7ರಲ್ಲಿ ಒಂದನ್ನು ನೀವು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದರೆ ಸಾಕು, ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕೊನೆ 7ನೇ ಮಾತಂತೂ ಪ್ರತಿ ಯುವಕನ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ. ಅದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ನಮಸ್ತೆ ನಮ್ಮವರೇ, ನಮ್ಮ ಚಾನಲ್ಗೆ ಸ್ವಾಗತ. ಗೌರ್ ಗೋಪಾಲ್ ದಾಸ್ ಯಾರು ಅಂತ ಮೊದಲು ತಿಳಿದುಕೊಳ್ಳೋಣ. ಅವರು ಇಸ್ಕಾನ್ನ ಸನ್ಯಾಸಿ, ಲೈಫ್ ಕೋಚ್, ಲೇಖಕ ಮತ್ತು ವಿಶ್ವ ಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್. ಅವರ ಸೌಮ್ಯ ಸ್ವಭಾವ, ಹಾಸ್ಯ ಮಿಶ್ರಿತ ಮಾತುಗಾರಿಕೆ ಲಕ್ಷಾಂತರ ಯುವಕರನ್ನು ಅವರತ್ತ ಸೆಳೆಯುತ್ತೆ. ಅವರು ಹೇಳುವ ಪ್ರತಿಯೊಂದು ಮಾತು ಪುಸ್ತಕದ ಜ್ಞಾನವಲ್ಲ, ಬದುಕಿ ಕಲಿತ ಪಾಠ. ಬನ್ನಿ ಆ ಪಾಠಗಳನ್ನು ಒಂದೊಂದಾಗಿ ತಿಳಿಯೋಣ. 1ನೇ ಮಾತು, ನ್ಯೂನ್ಯತೆಗಳಿಲ್ಲದವರು ಯಾರು? ಪರಿಪೂರ್ಣತೆಯ ಭ್ರಮೆಯಿಂದ ಹೊರಬನ್ನಿ. ಪರಿಪೂರ್ಣರು ಯಾರು? ನ್ಯೂನ್ಯತೆಗಳಿಲ್ಲದವರು ಯಾರು? ಪರಿಪೂರ್ಣರು ಯಾರು? ನ್ಯೂನ್ಯತೆಗಳಿಲ್ಲದವರು ಯಾರು? ಸ್ವತಃ ಆಕಾಶಕ್ಕೂ ನೆಲವಿಲ್ಲವಲ್ಲವೇ? ಗೌರ್ ಗೋಪಾಲ್ ದಾಸ್ ಅವರ ಈ ಮಾತು ಎಷ್ಟು ಆಳವಾಗಿದೆ ನೋಡಿ. ನಮ್ಮವರೇ, ಇಂದು ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ನೋಡಿ ನಾವು ಪರಿಪೂರ್ಣರಾಗಬೇಕು ಅಂತ ಹೊರಟಿದ್ದೇವೆ. ಪರಿಪೂರ್ಣ ದೇಹ, ಪರಿಪೂರ್ಣ ಕೆಲಸ, ಪರಿಪೂರ್ಣ ಮಾತು, ಇದರ ಹಿಂದೆ ಓಡಿ ಓಡಿ ನಾವು ಸುಸ್ತಾಗಿದ್ದೇವೆ. ಗೌರ್ ಗೋಪಾಲ್ ದಾಸ್ ಅವರು ಹೇಳ್ತಾರೆ, ಪರಿಪೂರ್ಣರಾಗಲು ಹೋಗಬೇಡಿ, ಒಳ್ಳೆಯವರಾಗಿರಿ. ನಿಮ್ಮ ಕೆಲಸವನ್ನು 100% ಶ್ರದ್ಧೆಯಿಂದ ಮಾಡಿ. ಪರಿಪೂರ್ಣತೆ ತಾನಾಗೆ ನಿಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ಒಬ್ಬ ಶಿಲ್ಪಿ ವಿಗ್ರಹವನ್ನು ಕೆತ್ತುತ್ತಿದ್ದ. ಅವನು ಪದೇ ಪದೇ ಅದನ್ನೇ ನೋಡುತ್ತಿದ್ದ. ಆಗ ಜನ ಅವನನ್ನು ಕೇಳಿದರು, ಯಾಕೋ ಪದೇ ಪದೇ ಅದನ್ನೇ ನೋಡಕತ್ತಿ, ಅದು ಚೆನ್ನಾಗಿನೇ ಐತಿ, ಹಂಗೆ ನೋಡೋದ್ರಿಂದ ಏನು ಲಾಭ ನಿನಗ ಅಂತ ಕೇಳಿದಾಗ ಆ ಶಿಲ್ಪಿ ಒಂದು ಮಾತನ್ನು ಹೇಳ್ತಾನೆ, ನಾನು ವಿಗ್ರಹವನ್ನು ಪರಿಪೂರ್ಣ ಮಾಡುತ್ತಿಲ್ಲ, ನನ್ನ ಪ್ರಯತ್ನವನ್ನು ಪರಿಪೂರ್ಣ ಮಾಡುತ್ತಿದ್ದೇನೆ ಅಂತ. ಅದಕ್ಕೆ ನಿಮ್ಮ ಗುರಿ ಯಾವತ್ತೂ ಪರಿಪೂರ್ಣತೆ ಅಲ್ಲ, ಪ್ರಗತಿ ಆಗಿರಬೇಕು. 2ನೇ ಮಾತು, ತಪ್ಪು ಮಾಡುವುದು ಸಹಜ. ತಪ್ಪುಗಳನ್ನು ಮಾಡುವುದು ಸಹಜ, ಅವುಗಳನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿ ಮತ್ತು ಅವುಗಳನ್ನು ತಿದ್ದಿಕೊಳ್ಳುವುದು ಪ್ರಗತಿ. ಯುವಕರೇ, ನೀವು ತಪ್ಪು ಮಾಡಿದಾಗ ಎದೆಗುಂದುತ್ತೀರಾ? ಗೌರ್ ಗೋಪಾಲ್ ದಾಸ್ ಅವರು ಹೇಳ್ತಾರೆ, ತಪ್ಪು ಮಾಡುವುದು ಮನುಷ್ಯ ಸಹಜ. ನೀನು ತಪ್ಪು ಮಾಡಿದ್ದರೆ ನೀನು ಏನನ್ನೂ ಹೊಸದಾಗಿ ಪ್ರಯತ್ನಿಸುತ್ತಿಲ್ಲ ಎಂದರ್ಥ. ಆದರೆ ಇಲ್ಲಿ 3 ಹಂತಗಳಿವೆ. ಹಂತ 1, ತಪ್ಪು ಮಾಡುವುದು, ಇದು ಸಹಜ. ಹಂತ 2, ಅದನ್ನು ಒಪ್ಪಿಕೊಳ್ಳುವುದು, ಇದಕ್ಕೆ ದೊಡ್ಡ ಸಂಸ್ಕಾರ ಬೇಕು. ಇಂದು ಜನ ತಮ್ಮ ತಪ್ಪನ್ನು ಮುಚ್ಚಿಡಲು 1000 ಸುಳ್ಳನ್ನು ಹೇಳ್ತಾರೆ. ಹಂತ 3, ಅದನ್ನು ತಿದ್ದಿಕೊಳ್ಳುವುದು, ಇದೇ ನಿಜವಾದ ಯಶಸ್ಸು. ನೀವು ಬಿದ್ದರೆ ನಾಚಿಕೆ ಪಡಬೇಡಿ, ಬಿದ್ದಲ್ಲೇ ಬಿದ್ದುಕೊಂಡ್ರೆ ಮಾತ್ರ ನಾಚಿಕೆ. ತಪ್ಪನ್ನು ಪಾಠವನ್ನಾಗಿ ಮಾಡಿಕೊಂಡವನು ಮಾತ್ರ
ಯಶಸ್ಸಿನ ಮೆಟ್ಟಲನ್ನು ಏರುತ್ತಾನೆ. ಮೂರನೇ ಮಾತು, ಕಷ್ಟದ ಸಮಯಕ್ಕೂ ಕಷ್ಟದ ಸಮಯವಿರುತ್ತದೆ. ನೀವು ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದರೆ ಅತಿಯಾಗಿ ಚಿಂತಿಸಬೇಡಿ, ಏಕೆಂದರೆ ಕಷ್ಟದ ಸಮಯಕ್ಕೂ ಒಂದು ದಿನ ಕಷ್ಟದ ಸಮಯ ಎದುರಾಗುತ್ತದೆ. ವಾವ್, ಎಂಥ ಪಾಸಿಟಿವ್ ಯೋಚನೆ ನೋಡಿ ಇದು. ನಮಗೆ ಕಷ್ಟ ಬಂದಾಗ ಅನಿಸುತ್ತೆ ಈ ಕಷ್ಟ ಶಾಶ್ವತ ಅಂತ. ಇಲ್ಲ ನಮ್ಮವರೇ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಿಮ್ಮ ಸುಖವೂ ಅಲ್ಲ, ನಿಮ್ಮ ದುಃಖವೂ ಅಲ್ಲ. ಗೌರ್ ಗೋಪಾಲದಾಸ್ ಅವರು ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ರಾತ್ರಿ ಎಷ್ಟೇ ಕತ್ತಲೆ ಆಗಿದ್ದರೂ ಬೆಳಕು ಹುಟ್ಟಲೇಬೇಕು. ಇದು ಪ್ರಕೃತಿಯ ನಿಯಮ. ನಿಮ್ಮ ಜೀವನದ ಕತ್ತಲೆ ರಾತ್ರಿ ನಂತರವೂ ಬೆಳಕಿನ ಬೆಳಗು ಖಂಡಿತ ಬರುತ್ತೆ. ಆದ್ದರಿಂದ ಕಷ್ಟದಲ್ಲಿರುವಾಗ ಒಂದು ಮಾತನ್ನು ನೆನಪಿಡಿ, ದಿಸ್ ಟೂ ಶಾಲ್ ಪಾಸ್. ದಿಸ್ ಟೂ ಶಾಲ್ ಪಾಸ್. ಇದು ಕೂಡ ಕಳೆದು ಹೋಗುತ್ತದೆ. ನಾಲ್ಕನೇ ಮಾತು, ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಎಲ್ಲದರಲ್ಲೂ ಸಕಾರಾತ್ಮಕತೆಯನ್ನು ಕಾಣಬೇಕೆಂಬ ಒತ್ತಡದ ಅಗತ್ಯವಿಲ್ಲ. ಯಾವುದಾದರೂ ವಿಷಯ ಕೆಟ್ಟದಾಗಿದ್ದರೆ ಅದು ಕೆಟ್ಟದ್ದೇ ಆಗಿರುತ್ತದೆ. ಇದು ಇಂದಿನ ಯೂತ್ಗೆ ಅತ್ಯಂತ ಮುಖ್ಯವಾದ ಮಾತು. ಇಂದು ಟಾಕ್ಸಿಕ್ ಪಾಸಿಟಿವಿಟಿ ಎಂಬುದು ತುಂಬ ಜಾಸ್ತಿ ಆಗಿದೆ. ಎಲ್ಲರೂ ಹೇಳ್ತಾರೆ ಬಿ ಪಾಸಿಟಿವ್, ಬಿ ಪಾಸಿಟಿವ್. ಗೌರ್ ಗೋಪಾಲದಾಸ್ ಅವರು ಹೇಳ್ತಾರೆ, ಯಾವಾಗಲೂ ಪಾಸಿಟಿವ್ ಆಗಿರಲೇಬೇಕು ಅನ್ನೋದೇ ದೊಡ್ಡ ನೆಗೆಟಿವಿಟಿ ಅಂತ. ನಿಮಗೆ ದುಃಖವಾಗಿದ್ದರೆ ಅಳ್ಳಿ, ಕೋಪ ಬಂದರೆ ಅದನ್ನು ಒಪ್ಪಿಕೊಳ್ಳಿ, ಸುಸ್ತಾಗಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಭಾವನೆಗಳನ್ನು ಮುಚ್ಚಿಡಬೇಡಿ, ವಾಸ್ತವಿಕವಾಗಿರಿ. ನಕಲಿ ನಗುವಿಗಿಂತ ನಿಜವಾದ ಕಣ್ಣೀರು ಎಷ್ಟೋ ವಾಸಿ. ನಿಮ್ಮ ಮಾನಸಿಕ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಐದನೇ ಮಾತನ್ನು ಹೇಳ್ತಾರೆ, ತಪ್ಪನ್ನು ಸರಿಪಡಿಸಲು ಏಕೆ ಮೇಲೆ ಗಮನ ಹರಿಸಿ, ಯಾರು ಮೇಲಲ್ಲ. ತಪ್ಪನ್ನು ಸರಿಪಡಿಸಲು ಏಕೆ ಎಂಬುದರ ಮೇಲೆ ಗಮನ ಹರಿಸಿ, ಯಾರು ಎಂಬುದು ಮೇಲಲ್ಲ ಅಂತ. ಯಾರು ಸರಿ ಮತ್ತು ಯಾರು ತಪ್ಪು ಎಂಬುದರ ಮೇಲೆ ಗಮನ ಹರಿಸುವ ಬದಲು ಯಾವುದು ತಪ್ಪು ಮತ್ತು ಯಾವುದು ಸರಿ ಎಂಬುದರ ಮೇಲೆ ಗಮನ ಹರಿಸಿ. ನಮ್ಮ ಮನೆಯಲ್ಲಿ, ಆಫೀಸ್ನಲ್ಲಿ ಜಗಳವಾದಾಗ ನಾವು ಏನು ಮಾಡ್ತೇವೆ? ನೀನು ಮಾಡಿದ್ದು ನನ್ನಿಂದಲ್ಲ ಎಂದು ಬೆರಳು ತೋರಿಸ್ತೇವೆ. ಗೌರ್ ಗೋಪಾಲದಾಸ್ ಅವರು ಹೇಳ್ತಾರೆ, ಯಾರು ಎಂದು ಹುಡುಕುತ್ತಾ ನಾವು ಏನು ಸಮಸ್ಯೆ ಎಂಬುದನ್ನೇ ಮರೆತು ಬಿಡುತ್ತೇವೆ. ಒಂದು ಸಂಬಂಧ ಹಾಳಾದಾಗ, ಒಂದು ಪ್ರಾಜೆಕ್ಟ್ ಫೇಲ್ ಆದಾಗ ಯಾರು ತಪ್ಪು ಮಾಡಿದ್ರು ಎಂದು ಕೇಳಬೇಡಿ, ಏಕೆ ತಪ್ಪಾಯಿತು ಎಂದು ಕೇಳಿ. ಯಾರು ಎಂಬುದು ವ್ಯಕ್ತಿಯನ್ನು ದೂಷಿಸುತ್ತದೆ, ಏಕೆ ಎಂಬುದು ಸಮಸ್ಯೆಯನ್ನು ಪರಿಹರಿಸುತ್ತದೆ. ಯಶಸ್ವಿ ಜನರು ವ್ಯಕ್ತಿಗಳ ಮೇಲೆ ಅಲ್ಲ, ಪ್ರಕ್ರಿಯೆ ಮೇಲೆ ಗಮನ ಹರಿಸುತ್ತಾರೆ. ಆರನೇ ಮಾತು, ಅನುಭವವು ಉಳಿದುಕೊಳ್ಳುತ್ತದೆ. ಅನುಭವವು ಉಳಿದುಕೊಳ್ಳುತ್ತದೆ. ನೀವು ಹೇಳಿದ್ದನ್ನು ಜನರು ಮರೆತು ಬಿಡುತ್ತಾರೆ, ನೀವು ಮಾಡಿದ್ದನ್ನು ಮರೆತು ಬಿಡುತ್ತಾರೆ. ಆದರೆ ನೀವು ಅವರಿಗೆ ಎಂತಹ ಭಾವನೆಯನ್ನು ಉಂಟು ಮಾಡಿದ್ದೀರಿ ಎಂಬುದನ್ನು ಅವರು ಎಂದಿಗೂ ಮರೆಯುವುದಿಲ್ಲ. ನಮ್ಮವರೇ, ಇದು ನೆಟ್ವರ್ಕಿಂಗ್ ಮತ್ತು ಸಂಬಂಧಗಳ ಬ್ರಹ್ಮಾಸ್ತ್ರ. ನೀವು ಎಷ್ಟು ದುಡ್ಡು ಮಾಡಿದ್ದೀರಿ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಿ ಎಂದು ಜನ ನೆನಪಿಡುವುದಲ್ಲ, ನೀವು ಅವರೊಂದಿಗೆ ಹೇಗೆ ವರ್ತಿಸಿದ್ದೀರಿ ಎಂದು ನೆನಪಿಡುತ್ತಾರೆ. ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇನ್ನೊಬ್ಬರ ಮನಸ್ಸಿನಲ್ಲಿ ಹೇಗೆ ಉಳಿಯುತ್ತದೆ ಎಂದು ಯೋಚಿಸಿ. ಯಶಸ್ಸು ಎಂದರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನೀವೆಷ್ಟು ಜನರ ಮನಸ್ಸಿನಲ್ಲಿ ಒಳ್ಳೆಯ ನೆನಪಾಗಿ ಉಳಿದಿದ್ದೀರಿ ಎಂಬುದು. ಕೊನೆಯದಾಗಿ 7ನೇ ಮಾತು, ಸುಖ ದುಃಖಗಳಲ್ಲಿ ಸಮಚಿತ್ತದಿಂದಿರಿ. ಸುಖ ದುಃಖಗಳಲ್ಲಿ ಸಮಚಿತ್ತದಿಂದಿರಿ. ದಿಸ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜೀವನವನ್ನು ಸಹಜ ಹರಿವಿನೊಂದಿಗೆ ಸಾಗಿಸಲು ಕಲಿಯಿರಿ. ಕೆಟ್ಟದ್ದು ನಡೆದಾಗ ಹೆಚ್ಚು ಖುಷಿಯಬೇಡಿ, ಒಳ್ಳೆಯದು ನಡೆದಾಗ ಹೆಚ್ಚು ಹಾರಾಡಬೇಡಿ. ಇದನ್ನೇ ಭಗವದ್ಗೀತೆಯಲ್ಲಿ ದೇವ ಶ್ರೀಕೃಷ್ಣ ಹೇಳಿದ್ದಾನೆ, ಸ್ಥಿತಪ್ರಜ್ಞನಾಗಿರು ಎಂದು. ಇಂದಿನ ಯುವಕರಿಗೆ ಇದು ಬೇಕು. ಒಂದು ಸಣ್ಣ ಯಶಸ್ಸು ಸಿಕ್ಕಿದರೆ ಸಾಕು, ತಲೆಯ ಮೇಲೆ ಕಿರೀಟ ಇಟ್ಕೊಂಡು ತಿರುಗುತ್ತಾರೆ. ಅದೇ ಸಣ್ಣ ವೈಫಲ್ಯ ಬಂದರೆ
ಜೀವನವೇ ಮುಗಿದು ಹೋಯಿತು ಅಂತ ಕುಸಿದು ಬಿಡ್ತಾರೆ. ಗೌರ್ ಗೋಪಾಲದಾಸರು ಹೇಳ್ತಾರೆ, ಜೀವನ ಅನ್ನೋದು ಒಂದು ನದಿಯಂತೆ. ನದಿ ಯಾವಾಗಲೂ ಹರಿಯುತ್ತಲೇ ಇರುತ್ತದೆ. ಅದು ಬಂಡೆಗೆ ಡಿಕ್ಕಿ ಹೊಡೆದರೂ ನಿಲ್ಲುವುದಿಲ್ಲ, ಬೇರೆ ದಾರಿಯನ್ನು ಕಂಡುಕೊಳ್ಳುತ್ತದೆ. ನೀವು ಕೂಡ ಹಾಗೇ ಇರಿ. ಸಂತೋಷ ಬಂದಾಗ ಅದನ್ನು ಆನಂದಿಸಿ, ಆದರೆ ಅದಕ್ಕೆ ಯಾವತ್ತಿಗೂ ಅಂಟಿಕೊಳ್ಳಬೇಡಿ. ದುಃಖ ಬಂದಾಗ ಅದನ್ನು ಎದುರಿಸಿ, ಆದರೆ ಅದರಲ್ಲಿ ಮುಳುಗಿ ಹೋಗಬೇಡಿ. ಸಮಚಿತ್ತದಿಂದ ಇರುವವನೇ ನಿಜವಾದ ಯಶಸ್ವಿ ಅಂತ. ನಮಸ್ಕಾರ ನಮ್ಮವರೇ, ಈ 7 ಮಾತುಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಮಾತು ಯಾವುದು? ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಗೌರ್ ಗೋಪಾಲದಾಸ್ ಅವರ ಜೀವನವೇ ಒಂದು ಸಂದೇಶ. ಯಶಸ್ಸು ಎಂದರೆ ದೊಡ್ಡ ಕಾರು, ದೊಡ್ಡ ಮನೆ ಅಲ್ಲ. ಯಶಸ್ಸು ಎಂಬುದು ಮನಸ್ಸಿನ ಶಾಂತಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಪ್ರೇರಣೆಯನ್ನು ನೀಡಿದ್ದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಯಾರಿಗಾದರೂ ಇಂದು ಈ ಮಾತುಗಳ ಅವಶ್ಯಕತೆ ಇರ್ಬೋದು. ಮತ್ತೆ ಸಿಗೋಣ ನಮ್ಮವರೇ ಇನ್ನೊಂದು ಶಕ್ತಿಶಾಲಿ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನಗುತ್ತಾ ಇರಿ, ಒಳ್ಳೆಯವರಾಗಿರಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು. ಜೈ ಕನ್ನಡಿಗ, ಜೈ ಕರ್ನಾಟಕ.